ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್, ಸಿಮ್, ಚಾರ್ಜರ್ ಹಾಗೂ ಪೆನ್ ಡ್ರೈವ್ ಪತ್ತೆಯಾದ ಬಳಿಕ ಜೈಲಿನ ಚಿತ್ರಣವೇ ಬದಲಾಗಿದೆ. ಪ್ರಜ್ವಲ್ ರೇವಣ್ಣನನ್ನ ಹೈ ಸೆಕ್ಯೂರಿಟಿ ಸೆಲ್ನಿಂದ ಬೇರೊಂದು ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಸೊಳ್ಳೆ ಗೊರಕೆ ಕಾಟಕ್ಕೆ ಹೈರಾಣಾದ್ರೆ ಕಜ್ಜಿ ಕಾಯಿಲೆ ಆತಂಕದಲ್ಲಿ ಪ್ರಜ್ವಲ್ ವಿಲ ಅಂತಿದ್ದಾರೆ. ಮೊಬೈಲ್ ಪತ್ತೆ, ಪ್ರಜ್ವಲ್ ರೇವಣ್ಣ ಹೊಸ ಬ್ಯಾರಕ್ಗೆ. ಸೊಳ್ಳೆ ಕಾಟ, ಗೊರಕೆ ಸೌಂಡು, ದುರ್ವಾಸನೆಗೆ ಕಂಗಾಲು. ರೇಪ್ ಕೇಸ್ನಲ್ಲಿ ಜೈಲು ಅನುಭವಿಸ್ತಿರೋ ಪ್ರಜ್ವಲ್ ಜೈಲಿನಲ್ಲೂ ಕೂಡ ಜಾಲಿಯಾಗಿದ್ದಾನೆ. ಮೊಬೈಲ್ ಯೂಸ್ ಮಾಡಿಕೊಂಡು ಸಿಕ್ಕವರ ಜೊತೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಿದ್ದ ಪ್ರಜ್ವಲ್ ಈಗ ಮತ್ತೆ ನರಕ ಕೂಪಕ್ಕೆ ಹೋಗೋ ಟೈಮ್ ಬಂದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಹೊಸ ಸಂಕಷ್ಟ ಎದುರಾಗಿದೆ. ಸಿಸಿಬಿ ದಾಳಿ ವೇಳೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್, ಸಿಮ್, ಚಾರ್ಜರ್ ಹಾಗೂ ಪೆನ್ ಡ್ರೈವ್ ಪತ್ತೆಯಾಗಿತ್ತು. ಜೈಲಿನಲ್ಲೇ ಮೊಬೈಲ್ನಲ್ಲಿ ಮಾತನಾಡ್ತಿದ್ದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಪ್ರಕರಣದ ಬಳಿಕ ಬಂಧಿಖಾನೆ ಡಿಜಿಪಿ ಅಲೋಕ್ ಕುಮಾರ್ ಜೈಲಿಗೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಜೈಲಿನ ಭದ್ರತೆ ಮತ್ತು ಅಕ್ರಮಗಳ ಬಗ್ಗೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಪ್ರಜ್ವಲ್ ರೇವಣ್ಣನ ಬ್ಯಾರಕ್ ಚೇಂಜ್ ಮಾಡಿಸಿದ್ರು. ಈ ಮೊದಲು ಇಬ್ಬರು ಖೈದಿಗಳಷ್ಟೇ ಇದ್ದ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇದ್ದ ಪ್ರಜ್ವಲ್ ಫ್ಯಾನ್, ಸಪರೇಟ್ ಬಾತ್ರೂಮ್ ಸೇರಿದಂತೆ ಕೆಲವು ಸೌಲಭ್ಯಗಳು ಅಲ್ಲಿದ್ವು. ಆದರೆ ನಿಷೇಧಿತ ವಸ್ತುಗಳ ಪತ್ತೆ ಬಳಿಕ ಪ್ರಜ್ವಲ್ರನ್ನ ಸಾಮಾನ್ಯ ಸಜಾ ಕೈದಿಗಳಿರುವ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. 15 ಮಂದಿ ಕೈದಿಗಳಿರುವ ಸೆಲ್ನಲ್ಲಿ ಇದೀಗ ಪ್ರಜ್ವಲ್ ಕೂಡ ಇದ್ದಾರೆ. ಬಣ್ಣದ ಬಟ್ಟೆ ಧರಿಸುತ್ತಿದ್ದ ಪ್ರಜ್ವಲ್ಗೆ ಜೈಲ್ ರೂಲ್ಸ್ನಂತೆ ಸಜಾಬಂದಿಗಳಿಗೆ ನೀಡುವ ವೈಟ್ ಬಟ್ಟೆಯನ್ನೇ ಕೊಡಲಾಗಿದೆ. ಸಜಾಬಂದಿ ಸಂಖ್ಯೆ ಇರುವ ಬಟ್ಟೆ ಧರಿಸಿರುವ ಪ್ರಜ್ವಲ್ ಮೇಲೆ ಸಿಸಿಟಿವಿ ಮತ್ತು ಸಿಬ್ಬಂದಿಗಳ ಕಣ್ಗಾವಲು ಕೂಡ ಹೆಚ್ಚಿಸಲಾಗಿದೆ. ಪ್ರಜ್ವಲ್ಗೆ ಶುರುವಾಯ್ತಾ ಕೆಮ್ಮು, ಚರ್ಮದ ಕಜ್ಜಿ. ಇದೀಗ ಹೊಸ ಸೆಲ್ನಲ್ಲಿ ತೊಂದರೆ ಅನುಭವಿಸುತ್ತಿರುವುದಾಗಿ ಪ್ರಜ್ವಲ್ ರೇವಣ್ಣ ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಸೆಲ್ನಲ್ಲಿ ಸೊಳ್ಳೆಗಳ ಕಾಟ, ಗೊರಕೆ ಶಬ್ದ ಹಾಗೂ ದುರ್ವಾಸನೆಯಿಂದ ನಿದ್ರೆ ಮಾಡಲು ಸಾಧ್ಯವಾಗ್ತಿಲ್ಲ ಎಂದು ಅಳಲು ತೋಡ್ಕೊಂಡಿದ್ದಾರೆ. ಅಲ್ಲದೆ ಒಂದೇ ಶೌಚಾಲಯವನ್ನ 10 ರಿಂದ 15 ಮಂದಿ ಬಳಸ್ತಾ ಇರೋದ್ರಿಂದ ಸ್ವಚ್ಛತೆಯ ಸಮಸ್ಯೆ ಇದೆ. ಕೆಲ ಸಹಬಂದಿಗಳಿಗೆ ಕೆಮ್ಮು, ಚರ್ಮದ ಕಜ್ಜಿ ಸೇರಿದಂತೆ ಅನಾರೋಗ್ಯದ ಸಮಸ್ಯೆಗಳಿದ್ದು ಸೋಂಕು ಹರಡುವ ಭೀತಿಯೂ ಇದೆ ಎಂದು ಜೈಲಾಧಿಕಾರಿಗಳ ಬಳಿ ಪ್ರಜ್ವಲ್ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಸೆಲ್ ಚೇಂಜ್ ಮಾಡಿ ಎಂದು ಜೈಲಾಧಿಕಾರಿಗಳ ಬಳಿ ಪ್ರಜ್ವಲ್ ಮನವಿ ಮಾಡಿದ್ರು. ಸದ್ಯಕ್ಕೆ ಬ್ಯಾರಕ್ ಬದಲಾವಣೆ ಸಾಧ್ಯವಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಎಂದು ಜೈಲ್ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ನಿಷೇಧಿತ ವಸ್ತುಗಳ ಪತ್ತೆ ಪ್ರಕರಣದ ಬಳಿಕ ಕೈಗೊಂಡಿರುವ ಕ್ರಮದ ಭಾಗವಾಗಿಯೇ ಪ್ರಜ್ವಲ್ ಅವರನ್ನ ಸಾಮಾನ್ಯ ಸಜಾ ಕೈದಿಗಳಿರುವ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಸದ್ಯ ಅದೇ ಸೆಲ್ನಲ್ಲಿ ಪ್ರಜ್ವಲ್ ಮುಂದುವರಿಯಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.